ಸಂಧಿ 4. ಸೂಚನೆ. ಯಾಗಸಿದ್ಧಿಗೆ ನಡೆದು ಪೂರ್ವ ವಿಭಾಗದಲ್ಲಿ ಭೂಮಿ ಪರ ಕೈಯಲ್ಲಿ ಸಾಗರೋಪಮಥನವ ಮೇಳೈಸಿದನು ಕಲಿಭೀಮಾ. ಭೀಮನು ರಾಜಸೂಯ ಯಾಗಕ್ಕಾಗಿ ಪೂರ್ವ ದಿಕ್ಕಿಗೆ ದಂಡಯಾತ್ರ ಮಾಡಿ ರಾಜರನ್ನು ಗೆದ್ದು ಧನಸಾಗರವನ್ನೇ ಸೇರಿಸಿದನು. ಕೇಳು ಜನಮೇ ಜಯ ಧರಿತ್ರಿಪಾಲ ಯಮನಂದನನ ಭಾಗ್ಯದ ಹೋಲಿಕೆಗೆ ಬಹರುಂಟೆ ನಳನ ಹುಷಾದೆ ರಾಯರಲೇ. ಆಳು ನಡೆದುದು ಭೀಮಸೇನನ ಧಾಳಿ ಇದೆಯನೆ ತೆತ್ತುದವನೀ ಪಾಲಕರು ತಂತಮ್ಮ ನಿಜವಿತ್ತಾನುರೂಪದಲ್ಲಿ. ನಡೆದು ಶೋಧಿಸಿ ರೋಚಮಾನನ ಹಿಡಿದು ಬಿಟ್ಟನು ಸರ್ವವಿತ್ತವ ಅಡಕಿತ ನಿಲಜನಾಳು ಮುಂದಿನ ಚೇದಿ ದೇಶದಲ್ಲಿ. ಗುಡುಗುಡಿಸೆ ನಿಸ್ಸಾಳವಿ ಗಡಬಡೆಯಿದೆ ನೆನೆ ಭೀಮಸೇನನ ಪಡೆಯನಲು ಶಿಶುಪಾಲ ಬಂದನು ಕಂಡನು ಚಿತ್ತದಲ್ಲಿ. ಏನು ಬಂದೆಯ ಪೂರ್ವವೆನೆ ಯಾಗಾನುರಾಗವನುರಲಪತಿ ಸುಮ್ಮಾನದಲ್ಲಿ ಶಿಶುಪಾಲ ಹೇರಿಸಿದನು ಮಹಾಧನವಾ. ಮಾನಿಸರ ಕಳುಹಿದರೆ ಸಾಲದೆ ನೀನಿದೇಕೆಂದು ಚಿತ್ತದಲ್ಲಿ ಸನ್ಮಾನಿಸುತ್ತ ನಿಲ್ಲಿಸಿದನು ತಿಂಗಳು ಪವನ ನಂದನನ. ನಡೆದು ಮುಂದೆ ಕಳಿಂಗ ದೇಶದೊಳಡಸಿ ಬಿಟ್ಟನು ಶೋಣಿವಂತನ ಹಿಡಿದು ಕಪ್ಪವ ಕೊಂಡು ಸದೆದನು ಕೋಸಲೇಶ್ವರನ. ಅಡಕಿ ತಲ್ಲಿಯ ಧನ ಪಯೋಧಿಯ ಕಡೆಯ ಕೋಟಿಯ ಮುರಿಯಲವನೆದೆಯೊಡೆದು ದೀರ್ಘ ಪ್ರಜ್ಞನಿತ್ತನು ಬೇಹ ವಸ್ತುಗಳ. ಆಳು ನಡೆದುದು ಚೂಣಿಯಲಿ ಗೋಪಾಲನೆಂಬನ ಮುರಿಯೇ ತೆತ್ತುದ ಹೇಳಲರಿಯನು ಸಂಖ್ಯೆಯನು ಮುಂದತ್ತ ಪಾಲಕನ. ಜಾಳಿಸಿದನ ಕಾಶಿರಾಜನ ಧಾಳಿಯಲಿ ಕೊಂದನು ಸುಪಾರ್ಶ್ವನ ಮೇಲೆ ನಡೆದನು ಗಯನ ಮತ್ಸ್ಯನ ಗೆಲಿದನ ಭೀಮಾ. ಜನಮೇಜಯನೇ, ಧರ್ಮರಾಯನ ಭಾಗ್ಯವು ನಳ ನಹುಷ ಮೊದಲಾದ ರಾಜರಿಗೆ ಇದ್ದೀತೆ. ಭೀಮಸೇನನ ಸೇನೆಯು ಧಾಳಿಯಿಟ್ಟಿತು. ಇದು ಭೀಮನ ದಾಳಿ ಎಂದೊಡನೆ ರಾಜರು ತಮ್ಮ ತಮ್ಮ ಧನವನ್ನು ತೆತ್ತರು. ರೋಚಮಾನನನ್ನು ಸೆರೆ ಹಿಡಿದು ಬಿಟ್ಟನು. ಅವನ ಸಮಸ್ತ ಧನವನ್ನು ಭೀಮನ ಆಳುಗಳು ವಶಪಡಿಸಿಕೊಂಡರು. ಸೈನ್ಯವು ಚೇದಿ ದೇಶಕ್ಕೆ ಹೋಯಿತು. ರಣವಾದ್ಯದ ರಭಸವನ್ನು ಕೇಳಿ ಇದೇನೆಂದು ವಿಚಾರಿಸಿ ಭೀಮನ ಸೈನ್ಯವೆಂದು ತಿಳಿದು ಶಿಶುಪಾಲನು ಬಂದು ಭೀಮನನ್ನು ಉಚಿತ ರೀತಿಯಿಂದ ಕಂಡನು. ಬಂದ ಕಾರಣವನ್ನು ಕೇಳಲು ರಾಜಸೂಯ ಯಾಗದ ನಿಮಿತ್ತವನ್ನು ಭೀಮನು ತಿಳಿಸಿದನು. ನಿಮ್ಮ ದೂತರನ್ನು ಕಳಿಸಿದ್ದರೆ ಸಾಕಾಗಿತ್ತು, ನೀನೇ ಬರಬೇಕಾಗಿತ್ತೇ ಎಂದು ಹೇಳಿ ಶಿಶುಪಾಲನು ಅಪರಿಮಿತ ಧನವನ್ನು ಕೊಟ್ಟನು. ಭೀಮನನ್ನು 1 ತಿಂಗಳು ತನ್ನಲ್ಲಿಟ್ಟುಕೊಂಡು ಉಪಚರಿಸಿದನು. ಮುಂದೆ ಕಳಿಂಗ ದೇಶಕ್ಕೆ ಹೋಗಿ ಶೋಣಿವಂತನನ್ನು ಗೆದ್ದು ಧನವನ್ನು ಅಡಕಿಸಿದನು. ಕೋಸಲ ದೇಶದ ರಾಜನನ್ನು ಗೆದ್ದು ಅಲ್ಲಿಂದ ಧನವನ್ನು ವಶಪಡಿಸಿಕೊಂಡನು. ಸಮುದ್ರ ಪ್ರಾಂತ್ಯದ ಕೋಟೆಯನ್ನು ಗೆಲ್ಲಲು ದೀರ್ಘಪ್ರಜ್ಞನೆಂಬ ರಾಜನು ಹೆದರಿ ಭೀಮನು ಕೇಳಿದ ಸಮಸ್ತ ವಸ್ತುಗಳನ್ನೂ ಕೊಟ್ಟನು. ಸೈನ್ಯದೊಡನೆ ಹೋಗಿ ಗೋಪಾಲನೆನ್ನುವವನನ್ನು ಗೆಲ್ಲಲು ಅವನು ತೆತ್ತ ಹಣವೆಷ್ಟೆಂದು ಹೇಳಲ ಸಾಧ್ಯ. ಕಾಶಿರಾಜನ ಭಂಡಾರವನ್ನು ಸೂರೆ ಮಾಡಿ ಸುಪಾರ್ಶ್ವನನ್ನು ಕೊಂದು ಗಯ ಮತ್ಸ್ಯ ರಾಜರನ್ನು ಗೆದ್ದನು.